ಯಾಕೆ ಯಾಕೆ ಹೇಳ್ತಾ ಇದೀಯಾ? ದೇವ್ರಂತ ಮನೆಗೆ ಮೋಸ ಮಾಡುವಾಗ ಅಳ್ಬೇಕಾಗಿತ್ತು, ತಂದೆ ತಾಯಿಗೆ ಮೋಸ ಮಾಡುವಾಗ ಅಳ್ಬೇಕಾಗಿತ್ತು. ಮನೆಯವ್ರು ಕಲ್ಸ್ಕೊಟ್ಟಿರೋ ಸಂಸ್ಕಾರನ ಮರೆಯಕ್ ಮುಂಚೆ ಯೋಚನೆ ಮಾಡ್ಬೇಕಾಗಿತ್ತು. ಇಂಥ ಕೆಲಸ ನಾನು ಮಾಡಿದ್ರೆ ನಮ್ಮ ಅಪ್ಪ ಅಮ್ಮ ಯಾವ್ದಾದ್ರು ಹಾಳು ಬಾವಿಗೆ ಬಿದ್ದು ಸತ್ತೋಗ್ತಾರಲ್ಲ ಅಂತ ಯೋಚನೆ ಮಾಡ್ಬೇಕಾಗಿತ್ತು. ಎಲ್ಲ ನಮ್ಮ ಮನೆ ಮರ್ಯಾದಿನ ಹಾಳು ಮಾಡ್ಬಿಟ್ಟು ಇವಾಗ ಹೇಳ್ತಾ ಇದ್ದೇನೆ ಇವಾಗ ಹೇಳ್ತಾ ಇದ್ದೇನೆ. ಅಯ್ಯೋ ಪಾಪಿ, ಅದ್ಯಾವ ಕೆಟ್ಟ ಗಳಿಗೆ ನನ್ನ ಹೊಟ್ಟೆಲ್ ಹುಟ್ಟಿದ್ಯೆ. ಅವನನ್ನ ಇಂದ್ರ ಚಂದ್ರ ಅಂತ ಹೊಗಳ್ತಿದ್ಯಲ್ಲ, ಇವಾಗ ಹೋಗ್ಲೆ ನೀನು ನೋಡಿದ್ಯಲ್ಲ, ಕಣ್ಣು ಮುಂದೆನೆ ಎಂತೆಂತ ಮಾತಾಡ್ಬಿಟ್ಟು ಹೋದ ಅಂತ. ಮಾತಾಡೆ, ಇವಾಗ ನನ್ ಬಗ್ಗೆ ಮಾತಾಡು. ಅವನು ಹೊಗಳ್ತಾ ಇದ್ದಂತೆ, ನಾವು ಬೈತಾ ಇದ್ದಂತೆ, ಹೊರಗಡೆ ಕರ್ಕೊಂಡು ಐಸ್ ಕ್ರೀಮ್ ಕೊಡಿಸ್ತಾ ಇದ್ದಂತೆ, ಶಾಪಿಂಗ್ ಮಾಡಿಸ್ತಾ ಇದ್ದಂತೆ. ಇದೆಲ್ಲ ಮಾಡಿದ್ರೆ ಒಳ್ಳೆಯವ್ರೇನೆ. ತಂದೆ ತಾಯಿಯಾಗಿ ಯಾಕೆ ನಾವು ನಿಮಗ್ ಬೈತೀವಿ? ನೀವು ಹಾಳಾಗ್ಬಾರ್ದು, ಯಾರು ತಪ್ಪಬಾರ್ದು, ಯಾವ ಕೆಟ್ಟ ಅಭ್ಯಾಸಗಳು ನಿಮಗ್ ಆಗ್ಬಾರ್ದು ಅಂತ ತಾನೆ. ನಿನ್ನ ಯಾಕೆ ಹೊಗಳ್ತಾ ಇದ್ದ ಗೊತ್ತೇನೆ? ನಿನ್ನ ನಂಬಿಸೋದಿಕ್ಕೆ. ನೀನ್ ಸರಿ ದಾರಿ ನಡೀತಿದ್ಯಲ್ಲ, ಅದು ತಪ್ಪು ಅಂತ ಹೇಳೋದಿಕ್ಕೆ. ಕೇಳಿದ್ದೆಲ್ಲ ಅವ್ನು ನಿನ್ಗೆ ಯಾಕೆ ಕೊಡಿಸ್ತಾ ಇದ್ದ ಗೊತ್ತಾ? ನಮಗಿಂತ ಅವನೇ ನಿನಗೆ ಹೆಚ್ಚು ಅಂತ ನಿನಗೆ ನಂಬಿಕೆ ಬರ್ಲಿ ಅಂತ. ಅಯ್ಯೋ ದೇವ್ರೆ, ಈ ಕಾಲದ ಹೆಣ್ಮಕ್ಳು ಯಾಕೆ ಈ ತರ ಹಾಳಾಗ್ತಾರೆ ಅಂತ ಬೈಕೋತಾ ಇದ್ದೆ. ಇವತ್ತು ನನ್ನ ಮಗಳೇ ಹಾಳಾಗಿ ನನ್ನ ಮನೆ ಬಾಗ್ಲಲ್ಲಿ ಬಂದು ನಿಂತಿದ್ದಾಳೆ. ಕೆಲಸ ಮಾಡ್ಬಿಟ್ಟಿಯ ನೀನು. ನನ್ನ ಮನೆ ಮರ್ಯಾದಿನ ಬೀದಿಗೆ ತಂದ್ಬಿಟ್ಟಿಯಲ್ಲೇ. ನಿಮ್ಮಪ್ಪನಿಗೆ ಏನೇ ಹೇಳಿ ನಾನು? ಅಯ್ಯೋ ದೇವ್ರೇ. ರಾಮಾಚಾರಿ, ಇಲ್ಲೇ ನಿಲ್ಸು. ಇಲ್ಲ, ಹಾ, ಅಲ್ರಿ ಇಲ್ಲಿ ಯಾವ ದೇವಸ್ಥಾನ ಇದೆ? ನಾನ್ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳಿಲ್ವಲ್ಲ. ಹೌದಲ್ಲ, ಬೆಳಗ್ಗೆ ನಾನು ಎಲ್ಲಿ ಹೋಗ್ತಿದ್ದೀನಿ ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿನ. ಹಾಗೇನಿಲ್ಲ ರೀ. ಚಂದವಾಗಿರೋ ಬಟ್ಟೆ ಹೊಲಿಯಕ್ ತಗೊಂಡಿದ್ದ ನೂಲುಂಡೆ ಸಿಕ್ಕಾಗಿ ಹೋಗಿದೆ ರಾಮಾಚಾರಿ. ಅದನ್ನ ಬಿಡಿಸ್ಬೇಕು. ಬಿಡಿಸ್ದೇ ಇದ್ರೆ ಗಂಟಿನ ಮೇಲೆ ಗಂಟಾಗಿ ಅದು ಕಗ್ಗಂಟಾಗ್ಬಿಡುತ್ತೆ. ಆಮೇಲೆ ಸಂತೋಷ, ನೆಮ್ಮದಿ ಅನ್ನೋದೆಲ್ಲ ಕನ್ನಡಿ ಒಳಗಿನ ಗಂಟಿನ ಹಾಗೆ ಇದ್ರೂ ಇಲ್ದಿರೋ ಥರ ಆಗ್ಬಿಡುತ್ತೆ. ಅದಾಗಬಾರ್ದಲ್ವಾ? ಸಿಕ್ಕು ಬಿಡಿಸ್ಲೇಬೇಕು. ನಾನೀಗ ಅದೇ ಪ್ರಯತ್ನದಲ್ಲಿದ್ದೀನಿ. ಎಲ್ಲ ಸರಿ ಹೋದ್ಮೇಲೆ ಏನು ಅಂತ ನಾನೇ ಹೇಳ್ತೀನಿ. ಇರ್ಲಿ ಮೇಡಮ್, ನಿಮ್ ಪ್ರಯತ್ನ ಯಾವುದೇ ಆಗಿದ್ರು ಅದರಿಂದ ಮನೆಗೆ ಒಳ್ಳೇದಾಗ್ಲಿ, ಮನೆಯವ್ರಿಗೆ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶ ಇರುತ್ತೆ. ಥ್ಯಾಂಕ್ಸ್ ರಾಮಾಚಾರಿ. ಥ್ಯಾಂಕ್ಸ್ ಯಾಕೆ? ಹೆಂಡತಿ ಎಲ್ಲಿ ಹೋಗ್ತಾಳೆ, ಏನ್ ಮಾಡ್ತಾಳೆ, ಯಾರ ಜೊತೆ ಮಾತಾಡ್ತಾಳೆ, ಅವಳ ಫ್ರೆಂಡ್ ಸರ್ಕಲ್ ಏನು ಅಂತ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋ ಗಂಡಸ್ರಿರೋ ಕಾಲದಲ್ಲಿ ನನ್ ಗಂಡ ಹೆಂಡತಿ ಹೇಳಿದ ಕಡೆ ಕರ್ಕೊಂಡ್ ಬಂದ್ ಬಿಡ್ತಾನೆ ಅಂದ್ರೆ ನನ್ ಗಂಡ ಎಷ್ಟು ಗ್ರೇಟ್ ಅಲ್ವಾ? ಹೆಂಡತಿ ಗ್ರೇಟ್ ಆಗಿದ್ದಾಗ ಗಂಡನ ಚಿಂತೆ ಮಾಡೋ ಅಗತ್ಯನೇ ಇರಲ್ಲ. ಆಲ್ ದಿ ಬೆಸ್ಟ್ ಮೇಡಮ್. ನೀವು ಅನ್ಕೊಂಡಿರೋ ಕೆಲಸ ಯಾವ ಕಷ್ಟ ಇಲ್ಲದೆ ಆಗಲಿ. ಆಮೇಲೆ ಒಂದು ವಿಷಯ, ದಯವಿಟ್ಟು ಯಾವ ರಿಸ್ಕು ತಗೋಬೇಡಿ ಮೇಡಮ್. ಅಂತ ಸಂದರ್ಭ ಬಂದ್ರೆ ನನಗೊಂದು ಫೋನ್ ಮಾಡಿ. ಅಂತ ರಿಸ್ಕ್ ತಗೊಳ್ಳೋ ಕೆಲಸ ಏನು ಅಲ್ಲ ರಾಮಾಚಾರಿ. ಹಾಗಾದ್ರೆ ಸರಿ, ಹುಷಾರು. ನೀನು ಹುಷಾರು. ಬಾಯ್. ಅವಶ್ಯಕತೆ ಬಿದ್ದರೆ ರಿಸ್ಕ್ ತಗೊಳ್ಬೇಕಾಗುತ್ತೆ ರಾಮಾಚಾರಿ, ನಮ್ಮ ಮನೆ ಒಳ್ಳೇದಕ್ಕೆ. ರುಕ್ಕು, ಯಾಕೆ ಟೆನ್ಷನ್ ಅಲ್ಲಿ ಇದೆಯಾ? ಏನಕ್ಕ ಮತ್ತೆ? ಚಾರು ರಾಮಾಚಾರಿ ಇಬ್ರು ಗುಸು ಅಂತ ಮಾತಾಡ್ತಾ ಇದ್ರು. ಅವಳೆಲ್ಲ ಹೊರಗಡೆ ಹೋಗ್ಬೇಕು, ಡ್ರಾಪ್ ಕೊಡು ಅಂತ ಕೇಳ್ತಿದ್ಲು. ರಾಮಾಚಾರಿ ಚಾರು ಇಬ್ರು ಆಚೆ ಹೋದ್ರು. ಅವರೆಲ್ಲ ಹೋದ್ರೆ ನಿನ್ಗೆ ಯಾಕೆ ಟೆನ್ಷನ್? ಅಲ್ಲ ಅಕ್ಕ, ಆ ಚಾರು ಸಾಧಾರಣದವಳಲ್ಲ, ಸಿಕ್ಕಾಪಟ್ಟೆ ಬುದ್ಧಿ ಇರೋಳು. ನೀನ್ ಮಾಡೋ ಬಗಲ್ಕ ಚೂರಿ ಕೆಲ್ಸದ ಬಗ್ಗೆ ಅವ್ಳಿಗೇನಾದ್ರು ಅನುಮಾನ ಬಂದಿರಬಹುದಾ? ಎಲ್ಲಾದ್ರ ಹಿಂದೆ ನಿನ್ ಕೈವಾಡ ಇದೆ ಅಂತ ಪ್ರಶ್ನೆ ಮಾಡ್ದವಳು ಸುಮ್ಮನಿರ್ತಾಳ? ರುಕ್ಕು, ಅವಳಿಗೆ ಅಷ್ಟೊಂದು ಅನುಮಾನ ಇದ್ದಿದ್ರೆ ಅವಳು ಬಂದು ನನ್ನ ಹತ್ರ ಕೇಳ್ತಾ ಇದ್ಲು, ಬೇರೆ ಎಲ್ಗಾದ್ರೂ ಹೋಗ್ತಾ ಇದ್ಲಾ? ಅಕ್ಕ, ಅವಳಿಗೆ ಅನುಮಾನ ಬಂದ್ರು ಸುಮ್ನೆ ಯಾರ ಹತ್ರನೂ ಕೇಳಲ್ಲ ತಾನೆ. ಅವಳು ಕ್ಲಾರಿಟಿ ಸಿಗೋ ತನಕನೂ ಹುಡ್ಕಾಡ್ತಾನೆ ಇರ್ತಾಳೆ. ಸಾಕ್ಷಿ ಆಧಾರಗಳನ್ನ ಕಲೆಕ್ಟ್ ಮಾಡ್ಕೊಂಡ್ಬಂದು ಮುಂದೆ ನಿಲ್ತಾಳೆ. ಅದೇ ತಾನೇ ಆ ಚಾರು. ಇವಾಗೇನಾದ್ರೂ ಅವಳು ಅಂತ ಕೆಲಸನೇ ಮಾಡಕ್ ಹೋಗಿದ್ರೆ? ರಾಮಾಚಾರಿಗೂ ಹೇಳ್ದೆ,
ಏನಾದ್ರು ಸಸ್ಪೆನ್ಸ್ ಇಟ್ಕೊಂಡು ಓಡಾಡ್ತಿದ್ರೆ ಅದು ನಿನ್ ವಿಚಾರವೇ ಇರ್ಬೋದಾ? ಏನಾದ್ರು ಸಾಕ್ಷಿ ಇಟ್ಕೊಂಡು ನಿನ್ನ ಲಾಕ್ ಮಾಡ್ಬಿಟ್ರೆ? ರುಕ್ಕು, ನೀರಿನ ಮೇಲಿರೋ ಮೀನಿನ ಹೆಜ್ಜೆ ಗುರ್ತು ಬೇಕಿದ್ರೆ ಸಿಕ್ಬಿಡ್ಬೋದು, ಆದ್ರೆ ನಾನ್ ನಡೆದ ದಾರಿಲಿ ನನ್ನ ಹೆಜ್ಜೆ ಗುರ್ತು ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಯಾವ ಸಾಕ್ಷಿನೂ ಉಳಿಸ್ದೆ ಮುಂದೆ ನಡೆಯೋಳು ನಾನು. ಇಷ್ಟು ದಿನದಿಂದ ನನ್ನ ಜೊತೆಗೆ ಇದೆಯಾ? ನಾನು ಏನು ಪ್ಲಾನ್ ಮಾಡ್ತೀನಿ, ಮುಂದೆ ಏನು ಮಾಡ್ತೀನಿ ಅಂತ ನಿನ್ಗೆ ಯಾವತ್ತಾದ್ರೂ ಹೇಳಿದ್ದೀನ? ಇಲ್ಲ ತಾನೆ? ನಿನಗೆ ಗೊತ್ತಿಲ್ಲ ಅಂತ ಅಂದಮೇಲೆ ಅವಳಿಗೆ ಹೇಗೆ ಗೊತ್ತಾಗುತ್ತೆ? ಸುಮ್ಮನೆ ಗಾಳಿಲಿ ಗುದ್ದಾಡಿ ಕೈ ನೋಯಿಸ್ಕೋತಾಳಷ್ಟೇ. ಅಲ್ಲ ಅಕ್ಕ, ನನ್ಗೆ ರುಕು, ಬಿ ಬರ್ಸ್ಕೋಬೇಡ ಕಣೆ, ಬಿ ಹ್ಯಾಪಿ. ನೀನಿನ್ನು ಎಷ್ಟೋ ಆಟಗಳನ್ನ ನೋಡ್ಬೇಕು, ಎಷ್ಟೋ ನಾಟಕಗಳನ್ನ ನೋಡ್ಬೇಕು, ಅದಕ್ಕೆಲ್ಲ ನೀನ್ ಕೂಲ್ ಆಗಿರ್ಬೇಕು ತಾನೆ? ಕೂಲ್ ಆಗಿರು. ಚಾರು ಅಕ್ಕ, ಯಾಕೆ ಇಷ್ಟು ಅರ್ಜೆಂಟಾಗಿ ಮೀಟ್ ಆಗಬೇಕು ಅಂತ ಹೇಳಿದ್ರಿ? ನನಗೆ ಒಂದು ವಿಷಯದ ಬಗ್ಗೆ ಕ್ಲಾರಿಟಿ ಬೇಕಿತ್ತು. ಕೇಳಿ ಅಕ್ಕ. ನೀನು ಶ್ರುತಿ ತುಂಬ ಒಳ್ಳೆ ಫ್ರೆಂಡ್ಸ್ ಅಲ್ವಾ, ಹಾಗಾಗಿ ನಿನ್ನ ಹತ್ರನೇ ಬಂದೆ. ನಿನ್ಗೇನಾದ್ರೂ ಗೊತ್ತಿದ್ರೆ ಹೇಳ್ಬಿಡು. ಇಲ್ಲ ಅಕ್ಕ, ನಾನು ಇನ್ಸ್ಟಿಟ್ಯೂಟ್ಗೆ ಹೋಗಿನೇ 6 ತಿಂಗಳಾಯ್ತು. ಆಮೇಲೆ ನಾವು ಭೇಟಿನೇ ಆಗಿಲ್ಲ. ನಾವು ಫೋನಲ್ಲಿ ಚಾಟ್ ಮಾಡ್ತಾ ಇರ್ತೀವಿ ಅಷ್ಟೇ. ಬೇಕಿದ್ರೆ ರೇಖನ್ ವಿಚಾರಿಸಿ ನೋಡಿ. ಅವಳ ನಂಬರ್ ಕೊಡ್. ನೋಡಿ, ನಾನು ಬಂದಿದ್ದು, ನಾನು ಮಾತಾಡಿದ ವಿಚಾರ ಯಾರಿಗೂ ಗೊತ್ತಾಗೋದು ಬೇಡ. ಏನಾದರೂ ಇಂಪಾರ್ಟೆಂಟ್ ಇದ್ರೆ ನಾನೇ ಕಾಲ್ ಮಾಡ್ತೀನಿ. ಸರಿ, ಥ್ಯಾಂಕ್ ಯು. ನನಗೆ ತಪ್ಪಾಗಿದ್ಯಾ? ಅಂದರೆ ಬೇರೆ ಏನಾದರೂ ಸಮಸ್ಯೆ ಇರ್ಬೋದಾ? ಹಾಗಿದ್ರೆ ಇದ್ರ ಹಿಂದೆ ಇರೋದು ಯಾರು? ಅಥವಾ ನಾನು ಯೋಚನೆ ಮಾಡ್ತಾ ಇರೋದೇ ತಪ್ಪ? ಏನು ಮಾಡಲಿ? ನಮಸ್ಕಾರ ಡಾಕ್ಟರ್. ನಮಸ್ಕಾರ, ಕೂತ್ಕೊಳ್ಳಿ. ಡಾಕ್ಟರ್, ನಿಮ್ಮಿಂದ ಒಂದು ಸಹಾಯ ಆಗ್ಬೇಕಿತ್ತು. ಹೇಳಿ ಅಮ್ಮ, ಏನಾಗಬೇಕಾಗಿತ್ತು? ಭ್ರೂಣ ಹತ್ಯೆಯಮ್ಮ ಪಾಪ ಅಂತ ನನಗೆ ಗೊತ್ತು. ಈಗ ಅದನ್ನೇ ಮಾಡ್ಬೇಕಾದ ಪರಿಸ್ಥಿತಿಗೆ ಬಂದಿದ್ದೀನಿ ನಾನು. ವಾಟ್ ಯು ಮೀನ್? ಏನು ಹೇಳ್ತಾ ಇದ್ದೀರಾ ನೀವು? ಏನು ಹೇಳಿ ಡಾಕ್ಟ್ರಮ್ಮ, ಇವಳು ಒಬ್ಬನ್ನ ಪ್ರೀತಿಸಿದ್ಲು, ಮದುವೆ ಮಾಡ್ಕೋತೀನಿ ಅಂತ ಹೇಳಿದ್ನಂತೆ. ಈಗ ನೋಡಿದ್ರೆ ಮದುವೆ ಹೋಗಲ್ಲ ಅಂತಿದ್ದಾನೆ. ಈಗ ಬಂದಾಗ ಏನೇನು ಮಾತಾಡ್ತಾ ಇದ್ದಾನೆ. ನಮ್ಗೆ ಹಣ ಇಲ್ಲ, ಆಸ್ತಿ ಇಲ್ಲ, ಆದ್ರೆ ಮರ್ಯಾದಿನೇ ಹಣ, ಆಸ್ತಿ ಎಲ್ಲ ಡಾಕ್ಟರ್. ಇವ್ರ ಬದುಕಲ್ಲಿ ಇಷ್ಟೆಲ್ಲ ನಡೆದಿದೆ ಅಂತ ಗೊತ್ತಾದ್ರೆ ಇವರಪ್ಪ ಖಂಡಿತ ಬದುಕಲ್ಲ ಡಾಕ್ಟರ್. ಅದಕ್ಕೆ ಇವಳು ಹೊಟ್ಟೆಲಿರೋ ಮಗುನ ತೆಗಿಸ್ಬಿಡ್ಬೋದ? ನನಗೊತ್ತು ಡಾಕ್ಟರ್, ನಾನು ತಪ್ಪು ಮಾತಾಡ್ತಾ ಇದ್ದೀನಿ ಅಂತ. ಎಷ್ಟು ಜೀವನ ಉಳಿಸ್ಕೊಳ್ಳೋಕೆ ಇದೊಂದು ಜೀವನ ಕಳ್ಕೊಳ್ಳೇಬೇಕು. ನೋಡಿಮ್ಮ, ನಿಮ್ಮ ಸಂಕಟ ನನ್ಗೆ ಅರ್ಥ ಆಗುತ್ತೆ. ಆದರೆ ನಿಮ್ಮ ಮಾತು ಕೇಳಿ ನಾನು ಯಾವುದೇ ನಿರ್ಧಾರ ತಗೊಳಕ್ಕಾಗಲ್ಲ. ಯಾಕೆ ಅಂದರೆ ಇದು ಕಾನೂನು ಪ್ರಕಾರ ಅಪರಾಧ. ಆದರೂ ನಿಮ್ಮ ಪರಿಸ್ಥಿತಿ ನೋಡಿ ನಾನು ಒಂದು ಹೆಣ್ಣಾಗಿ ಯೋಚನೆ ಮಾಡಿದ್ರೆ ನಿಮಗೆ ಸಹಾಯ ಮಾಡಬೇಕು ಅನ್ನಿಸ್ತಾ ಇದೆ. ಶ್ರುತಿ, ಇದ್ರ ಬಗ್ಗೆ ನಿನ್ನ ನಿರ್ಧಾರ ಏನಮ್ಮ? ನನಗೆ ಅವನ ಮಗು ಬೇಡ ಡಾಕ್ಟರ್. ಅವನೇ ಬೇಡ ಅಂತಿದ್ರೆ ಇವತ್ತು ಈ ಮಗು ಬೇಡ ಅನ್ನೋ ಪರಿಸ್ಥಿತಿ ಬರ್ತಿರ್ಲಿಲ್ಲ ನಿನ್ಗೆ. ನೋಡಮ್ಮ ಶ್ರುತಿ, ಈ ವಯಸ್ಸಲ್ಲಿ ತಪ್ಪುಗಳಾಗೋದು ಸಹಜ. ಆದರೆ ಒಂದು ಹೆಣ್ಣಾಗಿ ಯೋಚನೆ ಮಾಡಬೇಕು, ದುಡುಕ್ಬಾರ್ದು. ಬಾಮ್ಮ, 2 ಚೆಕಪ್ ಇದೆ, ಮಾಡಿ. ಐ ಆಮ್ ಸಾರಿ ಟು ಸೇ ದಿಸ್, ಅಬಾರ್ಷನ್ ಮಾಡೋಕ್ಕಾಗಲ್ಲ. ಯಾಕೆ, ಏನಾಯ್ತು? ಹೊಟ್ಟೆಲಿರೋದು ಅವಳಿ ಮಕ್ಕಳು. ಅದು ಅಲ್ಲದೆ ಟೈಮ್ ಮೀರೋಗಿರೋದ್ರಿಂದ ಇವಳ ಸ್ಥಿತಿ ಕ್ರಿಟಿಕಲ್ ಆಗಿದೆ. ಈಗ ಅಬಾರ್ಷನ್ ಮಾಡಕ್ ಹೋದ್ರೆ ಅವಳ ಪ್ರಾಣಕ್ಕೆ ಅಪಾಯ ಆಗೋ ಸಾಧ್ಯತೆ ಇದೆ.
ಆದ್ರಿಂದ ಅವಳಿಗೆ ಅಬಾರ್ಷನ್ ಮಾಡೋದು ಸಾಧ್ಯ ಇಲ್ಲ. ಬೇರೇನಾದ್ರೂ ಮಾಡ್ಬೋದಾ? ಏನ್ ಮಾಡ್ಬೋದಂತ ಹೇಳಿ. ಐ ಆಮ್ ಸಾರಿ ಅಮ್ಮ, ಬೇರೆ ಏನು ಮಾಡೋಕ್ಕಾಗಲ್ಲ. ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ ಕುಣಿದು ತಾಳಕ್ಕೆ. ಏಯ್, ನಾನು ಇಷ್ಟು ಚೆನ್ನಾಗಿ ಹಾಡು ಹಾಡ್ತಾ ಇದ್ದೀನಿ, ನಿನ್ಗೇನು ಹೇಳ್ಬೇಕು ಅಂತ ಅನಿಸ್ತಾ ಇಲ್ವೇನೆ? ನಾನು ರೋಡಲ್ಲಿ ಬರುವಾಗ ಒಂದೆರಡು ಜನ ಹೀಗೆ ಹಾಡ್ತಾ ಇದ್ರು. ನನ್ನ ಹತ್ರ ಇರೋ ಚಿಲ್ಲರೆ ಕಾಸೆಲ್ಲ ಅವ್ರಿಗೆ ಕೊಟ್ಬಿಟ್ಟೆ. ಇವಾಗ ಏನು ಉಳ್ದಿಲ್ಲ. ಏನೇ ನನಗೆ ಕೌಂಟ್ರ್ ಕೊಡ್ತಾ ಇದೀಯಾ? ಕೇಳಿ ತಗೊಳ್ತಾ ಇದ್ದೆ ಅಂದಾಗ ನಾನು ಕೊಡದೇ ಇದ್ರೆ ತಪ್ಪಾಗಲ್ವಾ? ಸೋತ್ ಬಂದ್ರು ಈ ದುರಹಂಕಾರಕ್ಕೇನು ಕಮ್ಮಿ ಇಲ್ಲ. ನಾನು ಸೋಲೋದು ಒಳ್ಳೆತನದ ಮುಂದೆ, ಪ್ರೀತಿಸೋರ್ ಮುಂದೆ ಅಷ್ಟೆ, ಕೆಟ್ಟವ್ರ ಮುಂದೆ ಅಲ್ಲ. ಹಾಗಂತ ನೀನ್ ಸಮಾಧಾನ ಮಾಡ್ಕೋಬೇಕಷ್ಟೆ. ಆದ್ರೂ ಈ ಮುಖದಲ್ಲಿರೋ ನಿರಾಸೆ, ಕಣ್ಣಲ್ಲಿರೋ ಹತಾಶೆ, ಮಾತಲ್ಲಿರೋ ಬೇಸರ, ಇದನ್ನೆಲ್ಲ ನೋಡ್ತಾ ಇದ್ರೆ ಈ ಸೋಲು ನಿನ್ನ ಎಷ್ಟು ಕುಗ್ಸಿದೆ ಅಂತ ಗೊತ್ತಾಗತ್ತೆ. ಅದೇನೋ ಗೊತ್ತಿಲ್ಲ ಕಣೆ, ನಮ್ಮ ಶತ್ರುಗಳ ಮುಖದಲ್ಲಿ ಸಂಕಟ, ಬೇಸರ, ನಿರಾಶೆ, ಹತಾಶೆ ಇದನ್ನೆಲ್ಲ ನೋಡಿದಾಗ ಮನ್ಸು ಒಂಥರ ತುಂಬಿ ಬರುತ್ತೆ. ಗೊತ್ತಿಲ್ದಿರೋ ಹಾಡುಗಳೆಲ್ಲ ರಪ್ಪಂತ ಬಾಯಲ್ಲಿ ಬಂದ್ಬಿಡುತ್ತೆ. ಡಾನ್ಸ್ ಬರ್ದೇ ಇದ್ರು ಕಾಲು ಕುಣಿ 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 ಅಂತ ಹೇಳುತ್ತೆ. ನಿನ್ನನ್ನು ನೋಡಿದಾಗ್ಲೂ ಹಾಗೆ ಅನ್ಸುತ್ತೆ ಕಣೆ. ಅದ್ ಸರಿ, ಎಲ್ಲಿಗೆ ಹೋಗಿದ್ದೆ? ಏನಾಯ್ತು? ಓ, ಏನೂ ಆಗಿಲ್ಲ ಅಂತ ಬೇಜಾರಾ? ಚಾರು, ಜೀವನದಲ್ಲಿ ಈ ಬೇಜಾರು, ನಿರಾಶೆ, ಹತಾಶೆ ಎಲ್ಲ ಸರಪಟಾಕಿ ಇದ್ದಾಗೆ. ಒಂದಕ್ಕೆ ಬೆಂಕಿ ಹತ್ಕೊಂಡ್ರೆ ಒಂದ್ರಿಂದ ಇನ್ನೊಂದು, ಇನ್ನೊಂದಿಂದ ಮತ್ತೊಂದು ಚಟಪಟ ಅಂತ ಸಿಡಿತಾನೆ ಇರುತ್ತೆ. ಸಹಿಸ್ಕೊಳಕ್ ಆಗ್ತಾ ಇಲ್ಲ ಅಲ್ವಾ? ತುಂಬಾ ಡಿಸ್ಟರ್ಬ್ ಆಗ್ತಿದೆ ಅಲ್ವಾ? ಆ ನೋವಿದೆಯಲ್ಲ, ಒಂದು ಗಿಡ ಹಣ್ಣಾಗಿ ಮಣ್ಣಾಗಿ ಅದು ಇನ್ನೊಂದು ಗಿಡಕ್ಕೆ ಗೊಬ್ಬರ, ಹಾಗೆ ನಿನ್ನ ನೋವು ನನ್ನ ಪಾಲಿಗೆ ಸಂತೋಷ. ಅಕ್ಕ, ಸಂತೋಷವಾಗಿದ್ಯಾ, ಆದ್ರೆ ಒಂದು ವಿಷಯ ನೆನ್ಪಿಡ್ಕೊ, ನಾವೆಲ್ಲ ಎಷ್ಟೇ ಸಂತೋಷವಾಗಿದ್ರು ಎಲ್ಲ ಒಂದು ವಿಷಯ ಮರೀತಾರೆ. ನಮ್ಮ ಜೀವನನೇ ಪರ್ಮನೆಂಟ್ ಅಲ್ಲ ಅಂದಮೇಲೆ ಈ ಸಂತೋಷ ಎಲ್ಲ ಪರ್ಮನೆಂಟಾ? ಅದಕ್ಕೆ ಹೇಳ್ತಾ ಇದ್ದೀನಿ, ಸಂತೋಷನ ಸೆಲೆಬ್ರೇಟ್ ಮಾಡೋಕ್ಕೆ ಎಷ್ಟು ಇಷ್ಟಪಡ್ತೀವಿ. ಒಂದೇ ಸಂಕಟ ಬಂದಾಗ ಅದನ್ನ ಸಹಿಸ್ಕೊಳ್ಳೋಕ್ಕೂ ಅಷ್ಟೇ ಕಷ್ಟಪಡಬೇಕಾಗುತ್ತೆ. ಈ ಸಂತೋಷ, ದುಃಖ, ನೋವು ಇದೆಲ್ಲ ಒಂದೊಂದು ಕಾಲಗಳ ಥರ. ಒಂದು ಕಾಲ ಹೋದ್ಮೇಲೆ ಇನ್ನೊಂದು ಕಾಲ ಬರುತ್ತಲ್ವಾ? ಅದೇ ನಿಯಮ ಅಲ್ವಾ? ಋತುಗಳಿಗೆ ತಕ್ಕ ಹಾಗೆ ಕಾಲನೂ ಬದಲಾಗ್ತಾ ಹೋಗುತ್ತೆ. ನಿಮ್ ಸಂತೋಷದ ಕಾಲನೂ ಕಳೆದು ಹೋಗುತ್ತೆ. ಕೊನೆಗೆ ಈ ಸಂಕಟ, ದುಃಖ ಇದೆಲ್ಲ ಒಂದ್ರ ಮೇಲೊಂದು ಹೇಳ್ಕೊಡಕ್ ಶುರು ಮಾಡುತ್ತೆ. ಆಗ ದೇವ್ರೆ ಇದನ್ನೆಲ್ಲ ಸಹಿಸ್ಕೊಳಕ್ ಶಕ್ತಿ ಕೊಡಪ್ಪ ಅಂತ ಬೇಡ್ಕೊ. ಏನಕ್ಕ, ನೀನು ಅಷ್ಟು ಮಾತಾಡ್ತಿದ್ರು ಕೇರೆ ಮಾಡದೆ ಕೇರ್ಲೆಸ್ ಆಗಿ ಕೌಂಟು ಕೊಟ್ಟು ಹೋಗ್ಬಿಟ್ಲು. ಭ್ರಮೆ ಕಣೆ. ನಾವೆಲ್ಲ ಒಳ್ಳೆಯರು, ನಮ್ಗೆ ಯಾವುದು ಕೆಟ್ಟದಾಗಲ್ಲ, ನಾವು ನಡೆದಿದ್ದೇ ಸರಿಯಾದ ದಾರಿ ಅನ್ನೋ ಭ್ರಮೆ. ಈ ಭ್ರಮೆ ಹೇಗೆ ಗೊತ್ತಾ? ಅದು ಅವಳು ಹೇಳ್ದಾಗೆ ಕಾಲಕ್ಕೆ ತಕ್ಕಾಗೆ ರೂಟ್ ಚೇಂಜ್ ಮಾಡ್ತಾ ಹೋಗುತ್ತೆ. ಅದನ್ನ ಮನುಷ್ಯ ತನ್ನ ಸುತ್ತ ಕವಚ ಮಾಡಿಕೊಂಡು ಓಡಾಡ್ತಾ ಇರ್ತಾನೆ. ಅದು ಅವ್ರ ದಿಕ್ಕನ್ನ ತಪ್ಪಿಸುತ್ತೆ. ಇವಳು ಹಾಗೆ, ಇವಳು ಭ್ರಮೆಯಿಂದ ಆಚೆ ತರೋ ಕೆಲಸನ ಮಾಡಾಗಿದೆ. ಆದಷ್ಟು ಬೇಗ ಅವಳ ದುರಹಂಕಾರದ ಮುಖದಲ್ಲಿ ನೋವಿನ ನಿರಾಸೆ ನೀನು ನೋಡಿ. ಕೇಳ್ತಾ ಇದ್ಯೋ? ನಿಮ್ಮಮ್ಮ ಇನ್ನೂ ಸತ್ತಿಲ್ಲ ಕಡೆ. ಯಾವ ಕೆಟ್ಟ ಗಳಿಗೆಲ್ಲ ಹೊಟ್ಟೆ ಲುಟ್ಟಿದ್ಯಾ ಪಾಪಿ? ಎಂತ ಕೆಲಸ ಮಾಡ್ಕೊಂಬಿಟ್ಟಿದೆ. ಮರ್ಯಾದೆ ಹೋದ್ರೆ ಋಣ ಹೋದಂಗೆ ಕಡೆ. ಈ ಮನೆ ಸಾವು ಗಂಜಿಲ್ಲ, ನೋವು ಗಂಜಿಲ್ಲ, ಮಾನ ಗಂಜಿದೆ, ಮರ್ಯಾದೆ ಗಂಜಿದೆ. ನೀನ್ ಮಾನ ಕಳ್ಕೊಂಡು ನಮ್ಮ ಮರ್ಯಾದೆನೆ ಬೀದಿ ತಂದ್ಬಿಟ್ಟಿಯಲ್ಲೇ. ಓ ಪಾಪಿ, ಅಯ್ಯೋ, ಮುಖ ಇಟ್ಕೊಂಡು ಈ ಮನೆ ಒಳಗೆ ಕಾಲಿಡ್ತೀಯ, ಮನೆಯವ್ರಿಗೆಲ್ಲ ಮುಖ ತೋರಿಸ್ತೀಯ? ಹೇಳು. ಈ ವಿಚಾರ ನಿಮ್ಮ ಅಪ್ಪನ ಗೊತ್ತಾದ್ರೆ, ಮನೆಯವ್ರಿಗೆ ಗೊತ್ತಾದ್ರೆ, ಊರವ್ರಿಗೆ ಗೊತ್ತಾದ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯೇನೆ? ಮಾಡೋದೆಲ್ಲ ಮಾಡ್ಬಿಟ್ಟು ಏನು ಮಾಡದೆ ಇರೋ ತರ ನಿಂತಿದ್ಯಲ್ಲ, ನಾಚಿಕೆ ಆಗಲ್ವಾ ನಿನಗೆ? ಅಮ್ಮ,
ತಪ್ಪಾಯ್ತಮ್ಮ, ಕ್ಷಮಿಸ್ಬಿಡು. ಇವಾಗೆಲ್ಲ ಮಾಡಿ ತಪ್ಪಾಯ್ತು ಅಂತ ಕೇಳ್ತಾ ಇದೀಯ ನನ್ನ ನೀನು? ಹೋದ ಜನ್ಮದಲ್ಲಿ ನಾವು ಮಾಡಿದ ಪಾಪಗಳೇ ಈ ಜನ್ಮದಲ್ಲಿ ಮಕ್ಕಳಾಗಿ ಬಂದು ಕಾಡ್ತಾರೆ ಅಂತ ಕೇಳಿದ್ದೆ. ಅದಕ್ಕೆ ಉದಾಹರಣೆ ನೀನೇ. ನೀನ್ ಮಾಡ್ಕೊಂಡಿರೋ ಎಡವಟ್ಟಿಂದ ಈ ಮನೆ ಯಾರು ಹೆಣ ಬೀಳ್ತೋ ಗೊತ್ತಿಲ್ಲ. ಅಲ್ಲಿವರೆಗೂ ಯಾರಿಗೂ ಇದನ್ನು ತೋರಿಸ್ಬಾರ್ದು, ಯಾರು ಇದನ್ನು ನೋಡ್ಬಾರ್ದು. ಬಾಯಿ ಮುಚ್ಕೊಂಡು ಮನೆ ಒಳಗೆ ಬಾ. ನಡಿಗೆ, ಕಣ್ಣೀರು ಒರೆಸ್ಕೊ. ಜಾನಕಿ, ಜಾನಕಿ, ಮಾವ ಜಾನಕಿ ಎಲ್ಲಮ್ಮ? ಅದು ಎಲ್ಲಿಗೆ ಹೋಗಿದ್ದೆ? ಅದು ಶ್ರುತಿಗೆ ಬಂದು ಸಂಬಂಧ ಸರಿ ಹೋಗ್ಲಿಲ್ವಲ್ಲ, ಮುಂದೆ ಇವಳಿಗೆ ಯಾವ ತೊಂದರೆ ಆಗ್ಬಾರ್ದು, ಎಲ್ಲ ಸರಿ ಹೋಗ್ಲಿ ಅಂತ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಅರ್ಚನೆ ಮಾಡಿಸಿ ಕರ್ಕೊಂಡು ಬರ್ತಾ ಇದ್ದೀನಿ ರೀ. ದೇವಸ್ಥಾನಕ್ಕೆ ಹೋಗಿದ್ವಿ ಅಂತ ಹೇಳ್ತಿದ್ಯಾ? ಬರೀ ಕೈಯಲ್ಲಿ ಬಂದಿದ್ಯಲ್ಲ? ದೇವಸ್ಥಾನಕ್ಕೆ ಹೋಗೋ ಯೋಚನೆ ಇರಲಿಲ್ಲ ರೀ. ಶ್ರುತಿ ಜೊತೆ ನಡ್ಕೊಂಡು ಹೋಗ್ಬೇಕಾದ್ರೆ ದೇವಸ್ಥಾನ ಕಾಣಿಸ್ತು, ಹಾಗೆ ಪೂಜೆ ಮಾಡಿಸಿದ್ವಿ. ಪೂಜೆ ಸಾಮಾನೆಲ್ಲ ಅಲ್ಲೇ ಗಂಧಿ ಅಂಗಡಿ ತಗೊಂಡ್ವಿ. ಪೂಜೆ ಮುಗಿಸ್ಕೊಂಡು ಬರ್ಬೇಕಾದ್ರೆ ಅಲ್ಲೇ ಮಕ್ಳು ಆಟ ಆಡ್ತಾ ಇದ್ರು. ಪ್ರಸಾದ ಎಲ್ಲ ಅವ್ರಿಗೆ ಕೊಟ್ಬಿಟ್ವಿ. ಒಳ್ಳೇದೇ ಆಯ್ತು ಬಿಡು. ನಾನು ಸ್ವಲ್ಪ ಹೋಗಿ ಶ್ಯಾಮರಾಯರನ್ನ ನೋಡ್ಕೊಂಡು ಬರ್ತೀನಿ. ಶ್ಯಾಮರಾಯರ? ಅದೇ ನಮ್ಮ ಶ್ಯಾಮರಾಯರು ಮದುವೆ ಮಧ್ಯಸ್ಥಿಕೆ ಎಲ್ಲ ವಹಿಸ್ತಾರಲ್ಲ ಅವ್ರನ್ನ. ಶ್ಯಾಮರಾಯರು ಸಾವಿರಾರು ಮದುವೆ ಮಾಡಿಸ್ದವು. ಅಲ್ಲ ರೀ, ಇವಾಗ ಅವರನ್ನ ಬಂದಿದ್ದ ಸಂಬಂಧ ನಿನಗೆ ಯಾಕೋ ಇಷ್ಟ ಆಗಲಿಲ್ಲ, ಕಾರಣ ಹೇಳಲಿಲ್ಲ. ಆಯ್ತು, ಅದಕ್ಕೆ ಶ್ಯಾಮರಾಯರನ್ನ ನೋಡ್ಕೊಂಡು ಬರೋಣ ಅಂತ ಹೊರಟಿದ್ದೀನಿ. ಅವ್ರು ಬೇಕಾದಷ್ಟು ಮದುವೆ ಮಾಡಿಸಿದ್ದಾರೆ. ನಮ್ಮ ಶ್ರುತಿಗೂ ಒಂದು ಒಳ್ಳೆ ಸಂಬಂಧ ಬೇಕು. ಅದಕ್ಕೆ ಶ್ರುತಿ ಜಾತಕನ ತೊಗೊಂಡೋಗಿ ಅವ್ರು ಕೊಟ್ಬಿಟ್ಟು ಒಂದಷ್ಟು ಗಂಡುಗಳ ಫೋಟೋನ ತೊಗೊಂಡು ಬರ್ತೀನಿ. ನಿನಗೂ ಇಷ್ಟ ಆಗಿ ಶ್ರುತಿಗೂ ಇಷ್ಟ ಆಗಿ ಮನೆಯವರೆಲ್ರಿಗೂ ಇಷ್ಟ ಆಯಿತು ಅಂತಂದರೆ ಆಮೇಲೆ ಮುಂದುವರಿಯೋಣ. ಹೆಣ್ಮಕ್ಳು ಬೆಳೆದು ನಿಂತ ಮೇಲೆ ಹೆತ್ತೋರಿಗೆ ಆತಂಕ ಜಾಸ್ತಿ ಆಗುತ್ತೆ. ಗಂಡನ ಮನೆಗೆ ಕಳಿಸೋವರೆಗೂ ಆ ಆತಂಕ ಕಡಿಮೆ ಆಗೋದಿಲ್ಲ. ಅದಕ್ಕೆ ಆದಷ್ಟು ಬೇಗ ಶ್ರುತಿಗೊಂದು ಒಳ್ಳೆ ಸಂಬಂಧ ನೋಡಿ ಮದುವೆ ಮಾಡಿ ಕಳಿಸ್ಬೇಕು. ಒಳ್ಳೇದಾಗ್ಲಿ ಮಾವ. ಬರ್ತ